ಸ್ನೇಹಿತರೆ, ನಾನು ಇವತ್ತು ಅವ್ರು ಹೇಳಿದ್ದಾರೆ ಇದು ಸಂವಾದ ಅಂತ, ಡಿಸ್ಕಷನ್ ಮಾಡಬೇಕಂತ. ಅದರಿಂದ ನಾನೇನು ಪ್ರಸಂಗ ಏನು ಕೊಡುವುದಿಲ್ಲ. ಆದ್ರೆ ಒಂದು ವಿಷಯ ಏನಂದ್ರೆ, ನಾನು ಎಲ್ಲಿ ಸನ್ಮಾನ ಪ್ರತಿಷ್ಠಾ ಪ್ರಶಸ್ತಿಗಳಿಗೆ ಇಲ್ಲಿ ನಾನು ಹೋಗ್ತಾ ಇಲ್ಲ. ಅದು ಅವರು ರಾಮನ್ ಮ್ಯಾಗ್ಸೆಸ್ ಅಂತ ಅವ್ರು ಏನು ಅನೌನ್ಸ್ಮೆಂಟ್ ಮಾಡಿದ ಮೇಲೆ ನಾವು ಅದು ಬೇಕಿಲ್ಲ ಅಂತ ಹೇಳಕ್ಕೆ ಆಗೋದಿಲ್ಲ. ಅದಕ್ಕೆ ಮುಂಚೆನೆ ಪ್ರೆಸ್ ಅವರೆಲ್ಲ ಬಂದ್ಬಿಟ್ಟು ನಮ್ಮ ಆಫೀಸ್ನಲ್ಲಿ ಎಲ್ಲ ಕುಂತಿದ್ದಾರೆ. ಸೊ ನಾನು ಏನು ಹೇಳುವುದಂತ ನನಗೆ ಗೊತ್ತಾಗ್ತಾ ಇಲ್ಲ. ಆಮೇಲೆ ನಮ್ಮವರು ಸ್ನೇಹಿತರೆಲ್ಲ ಹೇಳಿದ್ದಾರೆ, ಪರವಾಗಿಲ್ಲ ಬಿಡಿ, ಏನೋ ಅವ್ರು ಹೇಳಿದ್ದಾರೆ. ಈಗ ನಾವು ಫಿಲಿಪೈನ್ಸ್ಗೆ ಫೋನ್ ಮಾಡಿಬಿಟ್ಟು ಅವ್ರಿಗೆ ಇದು ನನಗೆ ಬೇಕಿಲ್ಲ ಅಂತ ಇದೆಲ್ಲ ಹೇಳೋದಲ್ಲ ಕಷ್ಟ ಅಂತ. ಆಮೇಲೆ ನಾನು ಸೈಲೆಂಟ್ ಆಗಿದ್ದೀನಿ ಅವತ್ತು. ದಟ್ ಹ್ಯಾಸ್ ಮೂಡ್ ಜಸ್ಟ್ ಲೈಕ್ ದಟ್. ಅದರಿಂದ ಅದು ನಾನೇನು ಅಷ್ಟು ಒಂದು ಪ್ರಶಸ್ತಿ ನಾವು ತಗೋಬೇಕಂತ ಪ್ರಶಸ್ತಿ ನಾನು ಅದು ಏನು ಯೋಚನೆ ಮಾಡ್ತಾ ಇಲ್ಲ. ಇನ್ನೊಂದು ವಿಷಯ ಏನಂದ್ರೆ, ಕರ್ನಾಟಕ ರಾಜ್ಯ ಸರ್ಕಾರ ಪ್ರಶಸ್ತಿಗೆ ಅವ್ರು ಏನೋ ಘೋಷಣೆ ಕೊಟ್ಟಿದ್ದಾರೆ, ಅವರು ಹೆಸರೆಲ್ಲ ಬಂದಿದೆ ಅಂತ. ನನಗೆ ಅಫಿಷಿಯಲ್ ಲೆಟರ್ ಏನು ಬಂದಿಲ್ಲ ಇವತ್ತು, ಟಿಲ್ ಟು ಡೇಟ್ ನಾವು. ಅದರಿಂದ ನಾನು ಏನು ಮಾತಾಡ್ತಾ ಇಲ್ಲ. ಇವತ್ತು ಒಂದು ಜಾಗದಲ್ಲಿ ಚೀಫ್ ಮಿನಿಸ್ಟರ್ ಅವರು, ಮುಖ್ಯಮಂತ್ರಿ ಅವರು ನೋಡಿದ್ದೀನಿ, ನಾವಿಬ್ಬರು ಒಂದೇ ಜಾಗ. ಆವಾಗಲೂ ಅವ್ರು ಹೇಳಿದ್ದಾರೆ ಯಾಕೆ ಅವತ್ತು ಬಂದಿಲ್ಲ ಅಂತ. ನಾನು ಹೇಳಿದ್ದೀನಿ ನಾನು ಬರಲಿಲ್ಲ ಅಂತ, ಒಂದೇ ವಿಷಯ ಹೇಳಿದ್ದೀನಿ. ಆಮೇಲೆ ಅವರು ಹೇಳಿದ್ದಾರೆ ಒಂದು ದಿವಸ ಬನ್ನಿ, ನಾವೆಲ್ಲ ಕೂತ್ಕೊಂಡು ಮಾತಾಡಬೇಕು, ಭೇಟಿ ಮಾಡಬೇಕು ಅಂತ. ಆ್ಯಂಡ್ ಜನರಲ್ ಟಾಕ್. ಬಟ್ ಐ ವಾಂಟ್ ಟು ಟೆಲ್ ವೆರಿ ಕ್ಲಿಯರ್ categorically, we are not here for any kind of award. We don't require any kind of a appreciation or award for anybody. हमारा एक है, that is important. We are all thinking how we are going to eradicate the manual scavenging from the country. That is a ಮಲಗೋರುವ ಪದ್ಧತಿ ಅಂತ ಒಂದು ಪದ್ಧತಿ, ಒಂದು ಅಮಾನವೀಯ ಪದ್ಧತಿ, ಒಂದು ಪ್ರಜಾಸ್ವಾಮ್ಯ ದೇಶದಲ್ಲಿ, ಒಂದು ಡೆಮೊಕ್ರೆಟಿಕ್ ಕಂಟ್ರಿನಲ್ಲಿ ಇನ್ನೂ ಇದೆ ಅಂತ ಹೇಳಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ. ಆ ತರ ಇರಬಾರದು. ಇದ್ದ ಮೇಲೆ ನೀವು ಅದಕ್ಕೆ ಏನೋ ಕೆಲಸ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ನಿನಗೆ ಒಂದು ಅವಾರ್ಡ್ ಕೊಟ್ಟಿದ್ರೆ ಅದು ತಗೊಳ್ಳೋದು ಇನ್ನೊಂದು ನಾಚಿಕೆ ವಿಷಯ. ಅದು ಇಟ್ ಈಸ್ ಎ ವೆರಿ ಶೇಮ್ ಟು ರಿಸೀವ್ ಎನಿ ಕೈಂಡ್ ಆಫ್ ಎ ಅವಾರ್ಡ್. ಬಿಕಾಸ್ ಪ್ರಾಬ್ಲಮ್ ಏನಂದ್ರೆ, ನಾವೆಲ್ಲ ಸೇರಿ ಈಗ ಹಂಗೆ ಕೆಲಸ ಮಾಡೋರು ಒಬ್ಬರು ಕೂಡ ನಮ್ಮ ಸಮಾಜದಲ್ಲಿ ಈಗ ಇಲ್ಲ ಅಂತ ಹೇಳಿದ್ರೆ ಆಮೇಲೆ ನೀವು ಯೋಚನೆ ಮಾಡಬೇಕು, ಅವಾರ್ಡ್ ತಗೋಬೇಕಾ, ಪ್ರಶಸ್ತಿ ತಗೋಬಹುದಾ ಇಲ್ಲವಾ ಅಂತ. ಅವ್ರ ಕೆಲಸ ಇನ್ನೂ ಮಾಡ್ತಾ ಇದ್ದಾರೆ ದೇಶದಲ್ಲಿ. ಇನ್ನೂ ನಾವು ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಗುಜರಾತ್ ಆ ಏರಿಯಾಗಳಿದೆ, ಬಿಹಾರಲ್ಲಿ, ಉತ್ತರಾಖಂಡ್, ಜಮ್ಮು ಕಾಶ್ಮೀರ್ ಅಂತ 6-7 ಸ್ಟೇಟ್ಸ್ ನಲ್ಲಿ ಇನ್ನೂ 1.6 lakhs ಸಫಾಯಿ ಕರ್ಮಚಾರಿ ಮಹಿಳಾ ಇನ್ನೂ ಇವತ್ತು ಅವರು ಹಂಗೇನೆ, ಇಲ್ಲಿ ಕರ್ನಾಟಕದಲ್ಲಿ ಮುಂಚೆ ಇತ್ತು ಆ ತರ, ಅದೇ ರೀತಿಯಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಸೊ ಏನ್ ಮಾಡೋದು? ನೀವು ರಾಮನ್ ಮ್ಯಾಗ್ಸೆಸ್ ಅಂತ ನೀವು ಇಷ್ಟು ಹೇಳಕ್ಕೆ ಏನು ಅವಶ್ಯಕತೆ ಇದೆಯಾ? ನಮ್ಮ ಕೆಲಸ ಏನು? ನಮ್ಮ ಸ್ವಪ್ನ ಏನು? ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ವಪ್ನ ಏನು? ಅವ್ರು ಏನು ಹೇಳಿದ್ದಾರೆ, ನಾವೇನ್ ಮಾಡ್ತಾ ಇದ್ವಿ, ಇದು ನಾವು ಸ್ವಲ್ಪ ನೋಡ್ಕೋಬೇಕು. ಇನ್ನೊಂದು ವಿಷಯ ಏನಂದ್ರೆ, ಕರ್ನಾಟಕ ರಾಜ್ಯ when compared to other states, okay, but Karnataka is not clear. ಕರ್ನಾಟಕನು ಇವರು ಇಷ್ಟು ಮಾತಾಡ್ತಾರೆ, ಇವರು ಸೋಷಿಯಲ್ ಜಸ್ಟಿಸ್, ಸಾಮಾಜಿಕ ನ್ಯಾಯ ಅಂದ್ರೆ ಕರ್ನಾಟಕ ರಾಜ್ಯ ಹಮೇಶ ಎವ್ರಿ ಟೈಮ್ ದೇ ವಿಲ್ ಸೇ ದಟ್ ವಿ ಆರ್ ದ ಫಸ್ಟ್. ಸಾಮಾಜಿಕ ನ್ಯಾಯ ಅಂದ್ರೆ ನಾವೇ ಪ್ರಥಮರು. ಎಲ್ಲ ನಮಗೆ ಬಸವಲಿಂಗಪ್ಪ ಅವರು ಇದ್ದಾರೆ, ನಾವು ನಿಜಲಿಂಗಪ್ಪ ಅವರು ಆ ಕಾಲದಿಂದ ನಾವು ಇಯರ್ ಆಫ್ ಡಿಗ್ನಿಟಿ ಅಂತ ಮಾಡಿದೀವಿ. ಅದರಿಂದ ಇಲ್ಲಿ ಮಲವರು ಪದ್ಧತಿ ಎಲ್ಲ ನಾವು ಅದೆಲ್ಲ ಭೂಸ್ಥಾಪನೆ ಮಾಡಿದೀವಿ, ಈಗಿಲ್ಲ ಅಂತ ಹೇಳಕ್ಕೆ ಅವರು ಟ್ರೈ ಮಾಡ್ತಾರೆ. ಆದ್ರೂ ಒಂದು ವಿಷಯ ಏನಂದ್ರೆ, ಇನ್ನು ಕರ್ನಾಟಕದಲ್ಲಿ ಒಂದು ಹಳ್ಳಿಗಳಲ್ಲಿ ಇದೆ, ಇಲ್ಲ ಅಂತ ಹೇಳಕ್ಕೆ ಯಾರಿಗೆ ಧೈರ್ಯ ಇಲ್ಲ. ಇನ್ನೊಂದು ವಿಷಯ ಏನಂದ್ರೆ, ಸೆಪ್ಟಿಕ್ ಟ್ಯಾಂಕ್ ಕ್ಲೀನ್ ಮಾಡೋರು ಇನ್ನೂ ಮಾಡ್ತಾ ಇದ್ದಾರೆ, ಬೆಂಗಳೂರಿನಲ್ಲಿ ಮಾಡ್ತಾ ಇದ್ದಾರೆ. ಇನ್ನು ಸೆಪ್ಟಿಕ್ ಟ್ಯಾಂಕ್ ಇದೆ, ಸಿವೇಜ್ ಸಿಸ್ಟಮ್ ಇದೆ. ಸಿವೇಜ್ ಸಿಸ್ಟಮ್ ಆದ್ರೂ ಸೆಪ್ಟಿಕ್ ಟ್ಯಾಂಕ್ ಆದ್ರೂ ಸ್ವಚ್ಛ ಮಾಡಕ್ಕೆ ನಮ್ಮ ಹತ್ರ ಏನು ಯಾಂತ್ರಿಕ ರೀತಿಯಲ್ಲಿ ಏನು ಮಾಡಕ್ಕೆ ಇಲ್ಲ ಸೌಲಭ್ಯ. ಈಗ ಮುಖ್ಯಮಂತ್ರಿ ಅವರು, ಇವರೆಲ್ಲ ಪ್ರಧಾನಮಂತ್ರಿ ಅವರು ಇಷ್ಟು ಮಾತಾಡ್ತಾ ಇದ್ದಾರೆ. ಯಾಕೆ ಈ ದೇಶದಲ್ಲಿ ಇನ್ನು ಇವತ್ತು ನಾವು ಒಂದು ಯಾರಾದ್ರೂ ಒಂದು ಸಫಾಯಿ ಕರ್ಮಚಾರಿ ಅವರು ಒಂದು ಗುಂಡಿಗಳಲ್ಲಿ ಯಾಕೆ ಅವರ ಅಂದರು ಹೋಗ್ಬೇಕು? ಏನು ಅವಶ್ಯಕತೆ ಇದೆಯಾ? ನಾವು ಇಷ್ಟು ಮಾತಾಡ್ತಾ ಇದ್ವಿ. ಇದು HAL ಹೋಗಿದ್ದೀನಿ ಇವತ್ತು, ಅವರು ಚೇರ್ಮನ್ ಅವರೆಲ್ಲ ಹೇಳ್ತಾ ಇದ್ದಾರೆ, ನಮ್ದು ತೇಜಸ್ ಅಂತ ಒಂದು ಹೆಲಿಕಾಪ್ಟರ್ ಬಂದಿದೆ, ಅದು ಹಂಗೇನೆ ಹೋಗುತ್ತೆ, ಅದಕ್ಕೆ ಇಷ್ಟು ಶಕ್ತಿ ಇದೆ, ನಾವು 400 ಹೆಲಿಕಾಪ್ಟರ್ಸ್ ತಯಾರು ಮಾಡಿದೀವಿ. ಒಳ್ಳೆದು.
ಖಂಡಿತವಾಗಿ ನಾವು ಮಾಡಲೇಬೇಕು. ದೇಶ ನಮ್ಮ ಡೆವಲಪ್ಮೆಂಟ್ಗೆ, ಅವ್ರ ದೇಶ ರಕ್ಷೆಗೆ ನೀವು ಖಂಡಿತವಾಗಿ ಮಾಡಲೇಬೇಕು. ಆದ್ರೆ ನನ್ನ ಪ್ರಶ್ನೆ ಏನಂದ್ರೆ, ನಾವು 4000 ವರ್ಷದಿಂದ ಈ ದೇಶವನ್ನು ನಾವು ಶುಭ್ರ ಮಾಡ್ತಾ ಇದ್ದೀವಿ, ಸ್ವಚ್ಛ ಮಾಡ್ತಾ ಇದ್ದೀವಿ. ಇನ್ನೂ ನಾವು ಇದು ಸೆಪ್ಟಿಕ್ ಟ್ಯಾಂಕ್ ಒಳಗಡೆ ಇನ್ನೂ ಹೋಗ್ಬೇಕಾ? ಯಾಕೆ ಈ ದೇಶದಲ್ಲಿ ಏನು ಶಾಸ್ತ್ರಜ್ಞರು, ಸೈಂಟಿಸ್ಟ್ ಯಾರಿಗೆ ಇನ್ನು ಅವ್ರಿಗೆ ದಿಮಾಕ್ನಲ್ಲಿ ಈವನ್ ವೈ ದೇ ಆರ್ ನಾಟ್ ಥಿಂಕಿಂಗ್, ನಾಟ್ ಈವನ್ ಜಸ್ಟ್ ಈವನ್ ಎ ಒನ್ ಟೈಮ್, why they are not thinking about any mechanization of the toilets? You talk about the smart cities, you talk about the smart sanitation, you smart many things. Why they are not talking about the smart sanitation? Bullet train ಬರ್ತಾ ಇದೆ, ಬುಲೆಟ್ ಟ್ರೈನ್ಗೆ ಅವರು ಎಲ್ಲಿ ಹೋಗ್ಬೇಕು, ಅಲ್ಲಿ ಹೋಗ್ಬೇಕಾ, ಇಲ್ಲಿ ಹೋಗ್ಬೇಕಾ, ಇದು ಯೋಚನೆ ಮಾಡ್ತಾ ಇದ್ದಾರೆ. ಅದಕ್ಕೊಂದು ಕಮಿಟಿ ಮಾಡ್ತಾರೆ. ಅದು ಭಯ್ಯ, you must say when are you going to stop killing us in the civil lines? Why the chief minister is not telling that? ಅದ ಕಾರಣದಿಂದ ನಾನು ಅಲ್ಲಿ ಹೋಗ್ಬಿಟ್ಟು ಅವರು ಏನೋ ಪ್ರಶಸ್ತಿ ಕೊಟ್ಟಿದ್ದಾರೆ ತಗೊಳ್ಬೇಕಂತ ನನಗೇನು ಇಷ್ಟ ಇಲ್ಲ. ಮೊದಲ ಮುಖ್ಯಮಂತ್ರಿ ಅವರು, ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳ್ಬೇಕು, ಕರ್ನಾಟಕದಲ್ಲಿ ನಮ್ಮ ಮಕ್ಕಳನ್ನು ಯಾವಾಗಲೂ ಅವರು ಸೆಪ್ಟಿಕ್ ಟ್ಯಾಂಕು ಸಿವರ್ ನೈಲಲ್ಲಿ ಅವರು ಅಂದರ್ ಬೇಜನೆಗೆ ಖತಮ್ ಕರೆಂಗೆ. ವೆನ್ ಡೇಟ್ ಹೇಳಿ, ಇವತ್ತಿಲ್ಲ ನಾಳೆ, ನಾಳೆ ಇಲ್ಲಾದ್ರೆ ನಾಡಿದ್ದು ಪರವಾಗಿಲ್ಲ, ಡೇಟ್ ಹೇಳ್ರಿ. ಏನು ಆಕ್ಷನ್ ಪ್ಲಾನ್ ಏನಿದೆ? ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಇವತ್ತು. ಅವ್ರಿಗೆ ಏನು ನೀವು ಪುನರ್ವಾಸಕ್ಕೆ ಪ್ಯಾಕೇಜ್ ಏನಿದೆ ಅದೇನು ಹೇಳ್ತಾ ಇಲ್ಲ. ಅವ್ರು ಬಂದ್ಬಿಟ್ಟು ನಾವೆಲ್ಲರಿಗೆ, ದಲಿತರ ಮಕ್ಕಳಿಗೆ ವಿಕಾಸಕ್ಕೆ ನಾವು ಕೆಲಸ ಮಾಡ್ತೀವಿ, ಜನರಲ್ ಟಾಕ್. ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ ಇಸ್ ನಾಟ್ ದ ಜನರಲ್ ಟಾಕ್. ಇದು ಏನೋ ನಾವು ಅವಸರಕ್ಕೆ ಏನೋ ಒಬ್ಬರು ಒಲ್ಲ ಮಾತಾಡಬಹುದಂದ್ರೆ, ಭಾಷಣ ಕೊಡುವರು 1 2 ಗಂಟೆ 3 ಗಂಟೆ ಅವರು ಉಪನ್ಯಾಸ ಕೊಡಬಹುದು. ಉಪನ್ಯಾಸ ಕೊಡಕ್ಕೆ ಸಮಸ್ಯೆ ಇಲ್ಲ. ಇದು ದೇಶದಲ್ಲಿ ಇವಾಗಲೂ ಏನಾದರೂ ಒಂದು ಸಮಸ್ಯೆ ಇನ್ನೂ ಇದೆ, ಅದು ಖಂಡಿತವಾಗಿ ಸ್ವಾತಂತ್ರ್ಯಕ್ಕೆ ಮೇಲೆ ನಾವು ಖಂಡಿತವಾಗಿ ಸೆಟಲ್ ಮಾಡಬೇಕು, ರಿಸಾಲ್ವ್ ಮಾಡಬೇಕು ಅಂತ ಇದ್ರೆ ಅದು ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ ಒಂದೇ. ಪಹಲೆ ದ ಫಸ್ಟ್ ದ ಪ್ರಯಾರಿಟಿ, ದ ನಂಬರ್ 1 ಪ್ರಯಾರಿಟಿ ಇಸ್ ದ ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ ಎರಾಡಿಕೇಷನ್. ಯಾಕೆ ನಮ್ಮ ನೇತಾ ಯಾರಾದರೂ ಇರಬಹುದು, ಅವ್ರು ಯಾವುದೋ ಪಾರ್ಟಿ ಇರಬಹುದು, ನಾವು ಅದು ಅವರೆಲ್ಲರೂ ಕೇಳಬೇಕು. ಯಾರಾದರೂ ಮುಖ್ಯಮಂತ್ರಿ ಆದರೂ, ಪ್ರಧಾನಮಂತ್ರಿ ಒಂದು ಪಾರ್ಟಿಗೆ ಇರಬಹುದು, ಮುಖ್ಯಮಂತ್ರಿ ಇನ್ನೊಂದು ನೀವು ಯಾವ ಪಾರ್ಟಿಗೆ ಇರಯ್ಯ, ನನಗೇನು ಬೇಕಾಗಿಲ್ಲ. ಈ ದೇಶದಲ್ಲಿ ನಾನು ಸಿಟಿಸನ್, ವಿ ಆರ್ ದ ಸಿಟಿಸನ್ಸ್ ಆಫ್ ದಿಸ್ ಕಂಟ್ರಿ, and how can you kill us in that sewer line and septic tank? Nonsense. It is a completely nonsense. So Prime Minister must address this. Prime Minister is calling everybody. Parliament ಒಂದು ಸೆಷನ್ ಆಗುತ್ತೆ, ಆಮೇಲೆ ಅವರು ವಿಂಟರ್ ಸೆಷನ್ ಆಗುತ್ತೆ, ಆಮೇಲೆ ಇನ್ನೊಂದು ಸೆಷನ್ ಆಗಿದೆ, ಬಜೆಟ್ ಸೆಷನ್ ಆಯಿತು, ಇನ್ನೊಂದು ಸೆಷನ್ ಆಗುತ್ತೆ. ಯಾಕೆ ನೀವೆಲ್ಲ ಹೋಗ್ಬಿಟ್ಟು ಅಲ್ಲಿ ಕುಂತ್ಕೊಂಡು ಏನ್ ಮಾತಾಡ್ತಾ ಇದ್ದೀವಿ? ನೀವು ಮೊದಲಾಗ ಮಾತಾಡ್ಬೇಕಂದ್ರೆ ಒಂದೇ ಒಂದು ವಿಷಯ, ಒಂದು ಸಮಸ್ಯೆ ಇದೆ ದೇಶದಲ್ಲಿ, ಮಲ ಹೊರುವ ಪದ್ಧತಿ ನೀವು ಖಂಡಿತವಾಗಿ ಬಂದ್ ಮಾಡಬೇಕು. ಅದು ಬಂದ್ ಮಾಡ ಮೇಲೆ ನೀವು ಇವೇ ಬೇರೆ ವಿಷಯ ಮಾತಾಡಿ. ಈ ವಿಷಯನ್ನು ನಾವು ಎಲ್ಲರೂ ಒಂದೇ we have to say it only one single voice, not just safai karmacharis. ಯಾರು ನಾವು don't think that it is a problem of safai karmacharis. It is not the problem, it is the nation, it is the country's problem, it is the Indian nation problem, Indian whole society's problem. So everybody must think this. That is what to say this. I also now came to Bangalore. ಎಲ್ಲಿ ಹೋಗಿದ್ರೆ ಈ ವಿಷಯನೂ ಹೇಳ್ಬೇಕು, ಎಲ್ಲರಿಗೆ ಹೇಳ್ಬೇಕು. ಈ ವಿಷಯ ಧೈರ್ಯವಾಗಲೇ ನಾವು ಹೇಳ್ಬೇಕು. ಯಾರಾದ್ರೂ ಇರಬಹುದು, ಅವರು ಪ್ರಧಾನಮಂತ್ರಿ ಇರಬಹುದು, ರಾಷ್ಟ್ರಪತಿ ಇರಬಹುದು, ಅವ್ರು ಯಾರಾದ್ರೂ ಇರಬೇಕು, ನಮ್ಗೇನು ಅದ್ರ ನಾಚಿಕೆ ಏನಿಲ್ಲ. ನಾವು ಖಂಡಿತವಾಗಿ ಹೇಳ್ಬೇಕು. ಈಗ ಇವರು ಹೇಳ್ತಾ ಇದ್ದಾರೆ 57 ಮಕ್ಕಳು ಇಲ್ಲಿ ಸತ್ತೋಗಿದ್ದಾರೆ. ಅವ್ರು ಸತ್ತೋಗಿದ ಮೇಲೆ ಅವ್ರಿಗೆ 10 ಲಕ್ಷ ಕೊಡ್ಬೇಕಂತ ಸುಪ್ರೀಂ ಕೋರ್ಟ್ ಹೇಳ್ಬೇಕು. ಇವ್ರಿಗೇನು ಕಾಣಿಸ್ತಾ ಇಲ್ವಾ? ಇವ್ರಿಗೇನು ಯಾರಾದ್ರೂ ಹೇಳಿದ್ರೆ ಏನ್ ಕೇಳ್ತಾ ಇಲ್ವಾ? ಯಾಕೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬೇಕಾಗಿದೆ ಇವನಿಗೆ? ಏನ್ ಮಾಡ್ತಾ ಇದ್ದಾರೆ? ಮುಖ್ಯಮಂತ್ರಿ ಆದ್ರು, ಪ್ರಧಾನಮಂತ್ರಿ ಅವರು ಯಾರೋ ಸುಪ್ರೀಂ ಕೋರ್ಟ್ ಹೋಗ್ಬಿಟ್ಟು ನಾವು 12 years ಕಷ್ಟ ಎಲ್ಲ ಆಗದ ಮೇಲೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದ್ದೆ 10 ಲಕ್ಷ ಕೊಡ್ಬೇಕಂತ. 10 ಲಕ್ಷ ಕೊಡಕ್ಕೆ ಈಗ ಅವರೆಲ್ಲ ಸೇರ್ಬಿಟ್ಟು ಈ ಹಣವನ್ನು ಯಾರು ಕೊಡ್ಬೇಕು? ಮಂತ್ರಾಲಯ ಕೊಡ್ಬೇಕು? ರೂರಲ್ ಡೆವಲಪ್ಮೆಂಟ್ ಕೊಡ್ಬೇಕಾ? ಅರ್ಬನ್ ಡೆವಲಪ್ಮೆಂಟ್ ಕೊಡ್ಬೇಕಾ? ಸಾಮಾಜಿಕ ಕಲ್ಯಾಣ ಕೊಡ್ಬೇಕಾ? ಅವ್ರು ಮುಖ್ಯಮಂತ್ರಿ ನಿಮ್ಮ ಖಜಾನದಿಂದನೇ ಕೊಡ್ಲಿ, ಪರವಾಗಿಲ್ಲ, ನಮ್ಗೇನ್ ಬೇಕಾಗಿಲ್ಲ. ಯಾರಾದ್ರೂ ನಮ್ಗೆ ನಮ್ ಪೈಸಾ ನಮ್ಗೆ ಕೊಡ್ಬೇಕು. ಇದು ನೀವ್ ಯಾರು ನಮ್ಗೆ ಭಿಕ್ಷಾ ಏನು ಕೊಡ್ತಾ ಇಲ್ಲ.
ಇದು ನಮ್ಮ ಹಕ್ಕು. ಇದು ಸುಪ್ರೀಂ ಕೋರ್ಟ್ ಅವರು ನಮಗೆ ಆದೇಶ ಕೊಟ್ಟಿದ್ದಾರೆ. ಅದನ್ನು ಕೊಡಲೇಬೇಕು. ನಾಯಿ ಕೊಟ್ಟಿದ್ರೆ ಯು ಮಸ್ಟ್ ಗೋ ಟು ದ ಜೈಲ್. ಯಾರಾದ್ರೂ ನಮ್ಗೆ ಹಣ ಕೊಟ್ಟಿಲ್ಲ ಅಂದ್ರೆ ಅವ್ರು ಜೈಲು ಹೋಗ್ಬೇಕು. ಈಗಲೂ ಸೆಪ್ಟಿಕ್ ಟ್ಯಾಂಕು, ಸಿವರ್ ಲೈನ್, ರೈಲ್ವೆ ಟ್ರ್ಯಾಕ್ ನಲ್ಲಿ ಇನ್ನು ಮಲ ಹೊರುವ ಪದ್ಧತಿ ಇದೆ. ಅದು ಯಾರಾದ್ರೂ ಎಲ್ಲಾದ್ರೂ ಇದ್ರೆ 1 year ಇಂಪ್ರಿಸನ್ಮೆಂಟ್. ಯಾಕೆ ಇವ್ರ ಹತ್ರ ಇಷ್ಟು ಪೊಲೀಸ್ ಪವರ್ಸ್ ಇದೆ, ಇಷ್ಟು ಅಧಿಕಾರ ಇದೆ, ಯಾಕೆ ಒಬ್ಬನ್ನು ಈಗ ಅಟ್ಲೀಸ್ಟ್ 1 person ಯು ಕ್ಯಾನಾಟ್ ಸೆಂಡ್ ಜೈಲ್? ಕೇಸ್ ದಾಲಕ್ಕೆ ಒಂದು ಕೇಸ್ ದಾಲಕ್ಕೆ ನಿನಗೇನು ಸತ್ತಾ ಇಲ್ವಾ? ಏನ್ ಇತನೆ ಬಲಹೀನ, ಇತನೆ ಕಮ್ಜೋರ್ ಪ್ರೈಮ್ ಮಿನಿಸ್ಟರ್ ಅಂಡ್ ಚೀಫ್ ಮಿನಿಸ್ಟರ್ ಆಯಿತು ನೀವೆಲ್ಲ. ಒಬ್ಬನ್ನು ನೀವು ಈಗ ಆಲ್ಮೋಸ್ಟ್ ಫ್ರಮ್ 1993 2016 23 years you have no guts and courage to file even a single case in the whole country. So what is that justice you are talking about? ಈ ವಿಷಯವನ್ನು ನಾವೆಲ್ಲರಿಗೆ ಹೇಳಬೇಕು, ಕೇಳಬೇಕು. ಯಾರಾದರೂ ದಲಿತ ವಿಕಾಸ ಇಲ್ಲ ಅಂಬೇಡ್ಕರ್ ಹೆಸರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳ್ಬಿಟ್ಟು ಅವರ ನಾಮದಲ್ಲಿ ವೋಟ್ ಎಲ್ಲ ಹೋಗ್ಬೇಕಂತ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ನಾವು ಅವ್ರಿಗೆಲ್ಲರಿಗೆ ಹೇಳ್ಬೇಕು, ಯಾರಾದ್ರೂ ಅಂಬೇಡ್ಕರ್ ಹೆಸರನ್ನು ನೀವು ಅಟ್ಲೀಸ್ಟ್ ಉಚ್ಚಾರ ಮಾಡಬೇಕಂದ್ರೆ ಮೊದಲನೇ ಕೆಲಸ ಮಾಡ್ಬೇಕು. ಈ ಕೆಲಸ ಮಾಡಿದ ಮೇಲೆ ನೀವು ಅಂಬೇಡ್ಕರ್ಗೆ ಮಾಲಾರ್ಪಣ ಕರೋ ನೈ ಹೇತೋ ಅವರು ಹೆಸರು ಉಚ್ಚಾರ ಮಾಡಬಹುದು. ಅಂಬೇಡ್ಕರ್ ಈಸ್ ನಾಟ್ ಜಸ್ಟ್ ಎ ಸೆಲ್ಲಿಂಗ್ ಗೂಡ್ಸ್. ಅವ್ರೇನು ಅವ್ರ ಕಮೋಡಿಟಿ ಇಲ್ಲ. ಅಂಬೇಡ್ಕರ್ ಜಪ ಮಾಡಿಬಿಟ್ಟು ನೀವು ಎಲ್ಲರೂ ಅಂಬೇಡ್ಕರ್ ಅಂದ್ರೆ ದಲಿತರೆಲ್ಲ ಇಷ್ಟು ವಿ ಆರ್ ನಾಟ್ ಫೂಲ್ಸ್. ವಿ ನೋ ಅಬೌಟ್ ದ ಬಾಬಾ ಸಾಹೇಬ್ ಅಂಬೇಡ್ಕರ್, ವಾಟ್ ಫಾರ್ ಹಿ ವರ್ಕ್ ಫಾರ್ ಅಸ್. ಸೊ ಈ ವಿಷಯನೇ ನಾನು ಹೇಳಕ್ಕೆ ನಾನು ಬಂದಿದ್ದೀನಿ. ನಾವೆಲ್ಲರೂ ಸೇರ್ಬಿಟ್ಟು ಈಗ ಇವರು ಎಲ್ಲ ರಾಜ್ಯದಲ್ಲಿ ನಾವು ಸರ್ವೆ ಮಾಡ್ತಾ ಇದೀವಿ. ಇಲ್ಲಿ ನಾವು ಸರ್ವೆ ಮಾಡಬೇಕು. ಅವ್ರೇನು 400 ಅಂತಾರೆ, 500 ಅಂತಾರೆ, 1400, 15,000 ಅದು ಅವ್ರ ಹತ್ರ ಏನು ಅಂಕಣ ಇಲ್ಲ. ಸೋಸಿಯೋ ಎಕನಾಮಿಕ್ ಕಾಸ್ಟ್ ಸೆನ್ಸಸ್, ರೂರಲ್ ಡೆವಲಪ್ಮೆಂಟ್ ಸರ್ವೆ, ये सारे bogus survey. There is no record, and they have given in the SCCC survey they are saying that highest number in Mizoram. ಅರೆ ಮಿಜೋರಾಂ ನಲ್ಲಿ ಡ್ರೈಲೇಟ್ರಿನೇ ಇಲ್ಲ, ಅಲ್ಲಿ ಹೈಯೆಸ್ಟ್ ನಂಬರ್ ಹೇಗೆ ಬರುತ್ತೆ? ಇಲ್ಲಾದ್ರೆ ಅವ್ರು ಏನ್ ಮಾಡ್ತಾ ಇದ್ದಾರೆ, ಈ ಜಾರ್ಖಂಡ್ ಇದೆ ಅಲ್ವಾ, ಜಾರ್ಖಂಡ್ there is not even a single any tanks or anything. They are giving the data, there are the boats more in number. मतलब क्या है, their data is a bogus data. We no need to believe their data at all. So kindly reject the data whatever they have taken so far. And ಕರ್ನಾಟಕದಲ್ಲಿ ಇನ್ನೂ ಈ ಕೆಲಸ ಇದೆ, ಅದರಿಂದ ಏನು ಡೌಟ್ ಇಲ್ಲ. ನಮ್ಮ ಸರ್ಕಾರಕ್ಕೆ ಹೇಳಬೇಕು, ಸರ್ಕಾರ ನಯಾ ಸರ್ವೆ ಮಾಡಬೇಕು. ಇನ್ನು ನಯಾ ಸರ್ವೆ ಮಾಡಿ ಆ ಸರ್ವೆ ಆದ ಮೇಲೆ ನೀವು ಎಷ್ಟು ಜನ ನೀವು ಐಡೆಂಟಿಫೈ ಮಾಡ್ತೀವೋ ಅವರೆಲ್ಲರಿಗೆ ಪುನರ್ವಾಸ, ನಾಟ್ ಜಸ್ಟ್ 1 lakh or 40,000. You have to give not less than 15 lakhs because the ಕಾನೂನಲ್ಲಿ ಇದೆ 1 to 15 lakhs. ಸೊ 1 to 15 lakhs ಅಂದ್ರೆ ಇವರು ಒಂದನಲ್ಲೇ ಕೂತ್ಕೊಂಡಿದ್ದಾರೆ. 1 to 15 ಅಂದ್ರೆ ನೀವು 15ಗೆ ಟ್ರೈ ಮಾಡಿ. ನಿಮ್ಗೆ ಯಾರಾದ್ರೂ MLA ಆದ್ರ ಮೇಲೆ ಮುಖ್ಯಮಂತ್ರಿ ಆಗಬಹುದು ಅಂತ ಹೇಳಿದ್ರೆ ನೀವೆಲ್ಲರೂ ಮುಖ್ಯಮಂತ್ರಿಗೆ ಟ್ರೈ ಮಾಡ್ತೀರಿ ಹೋಗಕ್ಕೆ, ನಮ್ಗೆ ಹಣ ಕೊಡುವಾಗಲ್ಲ. ಏನು 1 to 15 lakhs ಅಂದ್ರೆ 1 ಲಕ್ಷದಲ್ಲೇ ಯಾಕೆ ನೀವು ಯೋಚನೆ ಮಾಡ್ತಾ ಇದ್ರಿ? ಅದು ಒಂದು. ಇನ್ನೊಂದು ಏನಂದ್ರೆ ಆದ್ರೂ ಕರ್ನಾಟಕ ಸರ್ಕಾರ ಈ ಅವರು ಈ ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ ಪುನರ್ವಾಸಕ್ಕೆ ಅವ್ರಿಗೆ ನಿಜವಾಗಲೂ ಏನಾದರೂ ಪ್ರತಿಜ್ಞೆ ಮಾಡಬೇಕಂದ್ರೆ ಅವರು ಒಂದು ಪ್ಯಾಕೇಜ್ ಅನ್ನು ಅವರು ಖಂಡಿತವಾಗಿ ಡಿಕ್ಲೇರ್ ಮಾಡಬೇಕು. ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ಗೆ ಈ ಪ್ಯಾಕೇಜ್ ಇದೆ, ಯಾರಾದರೂ ಐಡೆಂಟಿಫೈ ಮಾಡಿದ್ರೆ ಸರ್ಕಾರ 40,000 ಸೆಂಟ್ರಲ್ ಗವರ್ಮೆಂಟ್ ಕೊಡ್ತಾ ಇದ್ದಾರೆ, ಇನ್ನು ನಾವು ಎಕ್ಸ್ಟ್ರಾ ಕೊಡ್ತೀವಿ. ಅದು ಸೆಂಟ್ರಲ್ ಗವರ್ಮೆಂಟ್ ಅವರು 40,000 ಕೊಡ, ರಾಜ್ಯ ಸರ್ಕಾರ ಕೊಡಬಹುದು. Why they are not giving? And 1 to 15 lakhs is the central government is giving. If there is a requirement, even the state government can get another 10 lakhs. Here, I say we have to think and we have to, and I should not talk much. If there is any questions, I will take. Then later we will discuss about that. If there are any questions, please ask. Sir, naturally, immediately after the death, the police will file a case under section 304A. So that is not right, you know very well. Yes. They have to file a case under section 304 part 2. Yes. Why not we pressure this? Because Rajendra knows and Yogesh, we tried several times, but police are not making this.
what best we can do, sir? There are 2-3 important things on the cases. One is that 304, all these things we have to think very clearly, number one. Number two, even if you file case on 2013 new act, they will go to the jail only 1 year. And people who are making now, whoever is engaging the scavenger will go to the jail 1 year. That also we have to try. Because of 2013 act, 3 years ಹೋಗುತ್ತೆ. After 3 years also there is no cases. ಇನ್ನೊಂದು ಮುಖ್ಯ ವಿಷಯ ಏನಂದ್ರೆ SC/ST ಅಟ್ರಾಸಿಟೀಸ್ ಪ್ರಿವೆನ್ಷನ್ ಆಕ್ಟ್ ಗೆ ಈಗ ಏನಾಯ್ತಂದ್ರೆ ಅವರು ಅದಕ್ಕೆ ಅಮೆಂಡ್ಮೆಂಟ್ ಮಾಡಿದ್ದಾರೆ. ಆ ಕಮಿಟಿನಲ್ಲಿ ನಾನು ಇತ್ತು. ಸೊ ಅದರಿಂದ ನಾವೇನ್ ಮಾಡ್ತೀವಿ ಅಂದ್ರೆ ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ ಆಲ್ಸೋ ಪನಿಷಬಲ್ ಕ್ರೈಮ್ ಅಂಡರ್ SC/ST ಅಟ್ರಾಸಿಟೀಸ್ ಪ್ರಿವೆನ್ಷನ್ ಆಕ್ಟ್. ಇಫ್ ಯು ಫೈಲ್ ಕೇಸ್ ಅಂಡರ್ ದ SC/ST ಅಟ್ರಾಸಿಟೀಸ್ ಪ್ರಿವೆನ್ಷನ್ ಆಕ್ಟ್, definitely there is no bail. Number 1. Number 2, ಆ ವಿಕ್ಟಿಮ್ಸ್ ಯಾರಾದ್ರೂ ಇದ್ದಾರೆ ಅವ್ರಿಗೆ ಇಮಿಡಿಯೇಟ್ ಆಗಿ ಅವ್ರಿಗೆ ಇಮಿಡಿಯೇಟ್ ಕಾಂಪೆನ್ಸೇಷನ್ ದೇ ಹ್ಯಾವ್ ಟು ದ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಹ್ಯಾಸ್ ಟು ಗಿವ್. ಸೊ ದಿಸ್ ಆಕ್ಟ್ ಈಸ್ ಆಲ್ರೆಡಿ ಈಸ್ ಇನ್ ದ ಎಕ್ಸಿಸ್ಟೆನ್ಸ್. ಸೊ ವಿ ಹ್ಯಾವ್ ಟು ಟ್ರೈ ನೌ SC/ST ಅಟ್ರಾಸಿಟೀಸ್ ಪ್ರಿವೆನ್ಷನ್ ಆಕ್ಟ್ and IPC, whatever the suitable sections that we have to study and we have to try that, and 2030 new act. All these 3 together, one by one, all 3 if you can fight, if you are able to fight, definitely they will get the at least the fear. So ಕಾನೂನು ಅಂದ್ರೆ ಏನು? ಕಾನೂನು ಅಂದ್ರೆ ಪನಿಷ್ಮೆಂಟ್ ಮಾಡಕ್ಕೆ ಅಂತ ಇಲ್ಲ. ಕಾನೂನು ಮೊದಲೇ ಫಿಯರ್ ಕ್ರಿಯೇಟ್ ಮಾಡಬೇಕು. ಫಿಯರ್ ಬಂದದ ಮೇಲೆ ಎಲ್ಲರಿಗೆ ಒಂದು ನಾಚಿಕೆ ಆಗಬೇಕು. ಅರೆ ನಾವು ಇದು ಮಾಡಿದ್ರೆ ನಾವು ಜೈಲ್ ಹೋಗ್ತೀವಿ ಅಂತ. ಅದು ಹೋಗ್ತಾ ಇಲ್ಲ. ಇನ್ನೊಂದು ವಿಷಯ ಏನಂದ್ರೆ ಈಗ ನಮ್ಮ ಕಾರ್ಪೊರೇಷನ್ ಇದೆ ಬೆಂಗಳೂರು ಬೃಹತ್ ನಗರ ಇತನೆ ಬಡ ಕಾರ್ಪೊರೇಷನ್. How many sucker machines they have? So if you don't have the sucker machines, then automatically the human beings will go and clean. Why the corporation is not buying the sucker machines? So there must be a sufficient number of the sucker machines in each corporation. See, corporation ka budget barutte. Budget band mele first portion of the budget must go to the salaries of the safai karmacharis. It is not for the ಸ್ಟ್ರೀಟ್ ಲೈಟ್ ಹಾಕಬೇಕು, ರೋಡ್ ಹಾಕಬೇಕು, ಏನು ಇದಕ್ಕೆಲ್ಲ. ಮೊಟ್ಟ ಮೊದಲಾಗಿ ದ ಫಸ್ಟ್ ಪೋರ್ಷನ್, ದಿಸ್ ಇಸ್ ವಾಟ್ ವಿ ರೆಕಮೆಂಡೆಡ್ ಟು ದ ಮಿನಿಸ್ಟ್ರಿ ಆಫ್ ಲೇಬರ್, ದ ಲೆದರ್ ವರ್ಕರ್ಸ್ ಅಂಡ್ ದ ಸ್ಯಾನಿಟೇಷನ್ ವರ್ಕರ್ಸ್ ಅಂಡ್ ಅನ್ಕ್ಲೀನ್ ಆಕ್ಯುಪೇಷನ್ಸ್ ಒಂದು ಕಮಿಟಿ ಇತ್ತು. ಆ ಕಮಿಟಿನಲ್ಲಿ ನಾರಾಯಣ ಅವರು ಇರ್ತಾರೆ. ಆ ಕಮಿಟಿಗೆ ನಾವು ರೆಕಮೆಂಡ್ ಮಾಡಿದೀವಿ. ಅದೇ ನಾವು ಕೇಳಬೇಕು. ಫಸ್ಟ್ ಪೋರ್ಷನ್ ಆಫ್ ದ ಕಾರ್ಪೊರೇಷನ್, ಎನಿ ಕಾರ್ಪೊರೇಷನ್, ದೇರ್ ಮನಿ ಮಸ್ಟ್ ಗೋ ಟು ದ ಸ್ಯಾಲರೀಸ್ ಆಫ್ ದ ಪೌರ ಕಾರ್ಮಿಕರು. Then number 2, compensations whatever. Number 3, sanitation facilities to improve. Any improvement. ಆ ಇಂಪ್ರೂವ್ಮೆಂಟ್ ನಲ್ಲಿ ಒಂದೇನಂದ್ರೆ ಸಕ್ಕರ್ ಮೆಷಿನ್ಸ್. So you can buy the sucker machines and the state government must constitute. ಅವರು ಏನ್ ಮಾಡಬೇಕು? ಒಂದು ಸಂಶೋಧನೆ ಮಾಡಕ್ಕೆ, ಸಂಶೋಧನೆ ಮಾಡಕ್ಕೆ ಅವರು ಒಂದು ಎಸ್ಟಾಬ್ಲಿಷ್ಮೆಂಟ್ ಅವರು ಅನೌನ್ಸ್ ಮಾಡಬೇಕು. ಆ ಎಸ್ಟಾಬ್ಲಿಷ್ಮೆಂಟ್ ಏನ್ ಮಾಡುತ್ತದೆ ಅಂದ್ರೆ ಈಗ ಹೋಗ್ಬಿಟ್ಟು ಎಲ್ಲಾ ಜಾಗದಲ್ಲಿ ವಾಟ್ ಆರ್ ದ ಪ್ರಾಬ್ಲಮ್ಸ್ ಫೇಸಿಂಗ್ ವೈಲ್ ಕ್ಲೀನಿಂಗ್. ದಟ್ ನೆವರ್ ಹ್ಯಾಪನ್. ವಿ ಟಾಕ್ ಅಬೌಟ್ ಸೋ ಮಚ್. We talk about the racket technology, we so many things, but we never discuss about the ಯಾಕೆ ನಾವು ಈಗ septic tank ಅನ್ನು how we are going to clean. ಹೆಂಗೆ? That we have never felt. So that is also there, sir. ಇದೊಂದು ಅಮಾನವೀಯ ಒಂದು ವಿಚಾರ ಅಂತ ಹೇಳಿದ್ರಿ. ಏನು ರೈಟ್ ಸೈಡ್ ತೆಗೆಯೋದು ಮಲಹೊರ ಪದ್ಧತಿಯಿಂದ ಅಮಾನವೀಯ ಘಟನೆ. ಸುಪ್ರೀಂ ಕೋರ್ಟ್ ಹೇಳುತ್ತೆ, ಜಡ್ಜ್ಮೆಂಟ್ ಹೇಳಿದ್ದಾರೆ. ಆದರೆ ಸತ್ತವರಿಗೆ ಪರಿಹಾರ ಕೊಡದೆ ಪರಿಹಾರನ, ಇದು ನನ್ನ ಪ್ರಶ್ನೆ. ಸತ್ತವರಿಗೆ ಪರಿಹಾರ ₹1,00,000 ಪರಿಹಾರ, 5 ಲಕ್ಷ 10 ಲಕ್ಷ ಕೊಡದೆ ಪರಿಹಾರ, ಬೇರೆ ಪರಿಹಾರ ಇದೆಯಾ? ಎಲ್ಲದಕ್ಕೆ ಮಾರ್ಗ ಇದೆಯಾ ಅನ್ನೋದ್ರ ಬಗ್ಗೆ ನಮ್ಮೊಂದು ಒಂದು ವಿಷಯ ಏನಂದ್ರೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ 27th March 2014 ಬಂದಿದೆ. ಆ ಜಡ್ಜ್ಮೆಂಟ್ ಅನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನೀವೆಲ್ಲ ಓದಬಾರ್ದು. ಅದರಲ್ಲಿ ಅವರು ಹೇಳಿದ್ದಾರೆ, ಫಸ್ಟ್ ನಂಬರ್ 1, ಅವರ ಆಶ್ರಿತ ಡಿಪೆಂಡೆನ್ಸ್ ನಲ್ಲಿ ಯಾರಾದರೂ ಒಬ್ಬರಿಗೆ ಮುನ್ಸಿಪಾಲಿಟಿ ಕಾರ್ಪೊರೇಷನ್ ನಲ್ಲಿ ನಾನ್ ಸ್ಕ್ಯಾವೆಂಜಿಂಗ್ ಆಕ್ಯುಪೇಷನ್ ಪರ್ಮನೆಂಟ್ ಜಾಬ್ ಕೊಡ್ಬೇಕಂತ ಇದೆ. ಅಲ್ಲಿ ಅವ್ರಿಗೆ ಪರ್ಮನೆಂಟ್ ಜಾಬ್ ಕೊಡ್ಬೇಕಂತ ಇದೆ.
ಆಮೇಲೆ ಅವ್ರಿಗೆ ಮನೆ ಕೊಡ್ಬೇಕಂತನೂ ಇದೆ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇಫ್ ಯು ಗೋ ಥ್ರೂ ಒಂದೊಂದು ಪಾಯಿಂಟ್ ಎಲ್ಲ ನೋಡಿದ್ರೆ ಅವ್ರು ಕೊಡ್ಬೇಕು. ಅವ್ರ ಮನೆಯಲ್ಲಿ ಯಾರಾದ್ರೂ ಮಕ್ಕಳು ಚಿಕ್ಕವರು ಇದ್ದಾರಂದ್ರೆ ಅವ್ರು ಓದಕ್ಕೆ ಫ್ರಮ್ ಅಪ್ ಟು ದ ಹೈಯರ್ ಎಜುಕೇಶನ್ ಕೊಡ್ಬೇಕಂತನೂ ಇದೆ. ಆಮೇಲೆ ಅವ್ರಿಗೆ 10 lakhs ಕಾಂಪೆನ್ಸೇಷನ್ ಇಸ್ ಒನ್. ಸೊ ಇದೆಲ್ಲ ಇದೆ. ಇದು ಎಲ್ಲ ಏನು ಮಾಡ್ತಾ ಇಲ್ಲ ಅವರು. ಇದೆಲ್ಲ ಕವರ್ ಮಾಡಿಬಿಟ್ಟು ಅವರು 10 ಲಕ್ಷ ಅಂತ 10 ಲಕ್ಷ ಹತ್ರ ತಕೊಂಡು ಬಿಟ್ಟು 10 ಲಕ್ಷನೂ ಕೊಡೋದಿಲ್ಲ. 10 ಲಕ್ಷಕ್ಕೆ ನಾವು ಹೋರಾಟ ಮಾಡಕ್ಕೆ ಹೋಗಿದ್ರೆ ನಮ್ಮ ಹೋರಾಟ 10 ಲಕ್ಷ ಹತ್ರ ನಿಲ್ಲಿಸಿದೆ ಈಗ. ಆದರೂ ನಾವು ನೋಡ್ಬೇಕಂದ್ರೆ ಜಡ್ಜ್ಮೆಂಟ್ ನಲ್ಲಿ ಅವರು ಏನ್ ಹೇಳಿದ್ದಾರೆ ಅಂದ್ರೆ ದ ಫಸ್ಟ್ ನಂಬರ್ 1 ಇಸ್ ಹೌ ಆರ್ ಯು ಗೋಯಿಂಗ್ ಟು ಪ್ರಿವೆಂಟ್ ದ ಡೆತ್ಸ್. ಇದನ್ನು ಹಂಗೆ ಯಾರಾದ್ರೂ ಇನ್ಮೇಲೆ ಸಾಗಬಾರದು ಅಂತ ಒಂದು ವ್ಯವಸ್ಥೆ ಸರ್ಕಾರ ಮಾಡಬೇಕು. ಯಾಕಂದ್ರೆ ನೀವು ಯು ಆರ್ ವೇಟಿಂಗ್ ಟು ಸಿ ದಟ್ ಯಾರಾದ್ರೂ ಸತ್ತೋಗಿದ್ರೆ ಹಣ ಕೊಡ್ತೀವಿ, ಮತ್ತೆ ಏನು ನೀವು ವೇಟ್ ಮಾಡ್ತಾ ಇದ್ರೆ ಯಾರು ಸತ್ತೋಗ್ತಾರೆ ಅಂತ. ಇದು ರಿಯಲಿ ಇಟ್ ಇಸ್ ರಿಯಲಿ ಶೇಮ್. ಸೊ ಅವರೇ ಸುಪ್ರೀಂ ಕೋರ್ಟ್ ನಲ್ಲಿ ಅವರು ಹೇಳಿದ್ದಾರೆ ಖಂಡಿತವಾಗಿ ಪಹಲೆ ಪ್ರಿವೆಂಟಿವ್ ಮೆಷರ್ಸ್ ದ ಸ್ಟೇಟ್ ಗವರ್ಮೆಂಟ್ ಮಸ್ಟ್ ಟೇಕ್. ಈಗ ಬೆಂಗಳೂರಿನಲ್ಲಿ 1-2 ಮಕ್ಕಳು ಯಾರೋ ಹೋದ್ರು ಸತ್ತೋಗಿದ್ದಾರೆ. ಆಮೇಲೆ ಸರ್ಕಾರವನ್ನು ಒಂದು ಹೈ ಪವರ್ ಕಮಿಟಿ ನಾಮಿನೇಟ್ ಮಾಡಿಬಿಟ್ಟು ಅವರೆಲ್ಲ ಸೇರಿ ಬೆಂಗಳೂರಿನಲ್ಲಿ ಇನ್ನು ಫರ್ದರ್ ಯಾರಾದರೂ ಹಂಗೆ ಸಾಗಬಾರದು ಅಂತ ಯೋಚನೆ ಮಾಡಕ್ಕೆ ಒಂದು ಕಮಿಟಿ ಕುಂತ್ಕೋಬೇಕು. ಅದು ಆಗ್ತಾ ಇಲ್ಲ. ಅವ್ರು ಅದೆಲ್ಲ ಬಿಟ್ಟು 10 ಲಕ್ಷ ಹತ್ರ ಬಂದ್ಬಿಡ್ತಾರೆ. 10 ಲಕ್ಷನೂ ಕೊಡೋದಿಲ್ಲ. ನಮ್ಮ ಹೋರಾಟ ಅಲ್ಲಿ ಹೋಗ್ತಾ ಇದೆ. ಸೊ ಅದರಿಂದ ನಾವು ಇದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ, ಅದು ಒಳ್ಳೆ ಜಡ್ಜ್ಮೆಂಟ್. ಸಿರ್ಫ್ ಸಿವಿಯಸ್ ಡೆತ್ಸ್ಗೆ ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ ಇದೆ ಅಂತ ಅದರಲ್ಲಿ ಪ್ರೂವ್ ಆಗಿದೆ. ಆದರೂ ಸುಪ್ರೀಂ ಕೋರ್ಟ್ ಅವರು ಯಾರಿಗೆ ಪನಿಷ್ಮೆಂಟ್ ಕೊಟ್ಟಿಲ್ಲ. ಅದು ನಾವು ನೋಡ್ಕೋಬೇಕು. ಸುಪ್ರೀಂ ಕೋರ್ಟ್ ಅದು ಚೀಫ್ ಜಸ್ಟಿಸ್ ಕೋರ್ಟ್ ನಲ್ಲಿ ಜಡ್ಜ್ಮೆಂಟ್ ಬಂದಿದೆ. ಆದರೂ ಸುಪ್ರೀಂ ಕೋರ್ಟ್ ಅವರು ಯಾರಿಗೆ ಪನಿಷ್ಮೆಂಟ್ ಕೊಟ್ಟಿಲ್ಲ. ಯಾಕಂದ್ರೆ ಸುಪ್ರೀಂ ಕೋರ್ಟ್ 12 years ಆಫ್ಟರ್ we have proved that there is a manual scavenging. It is mentioned in the Supreme Court judgment. ಅವರು ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ನಲ್ಲಿ. ಪಿಟಿಷನರ್ ಅವರ ಪ್ರಯಾಸದಿಂದ ಅವರು ಪ್ರೂವ್ ಮಾಡಿದ್ದಾರೆ ಇನ್ನೂ ಮಲಹೋರುವ ಪದ್ಧತಿ ಜೀವಂತ ನಮ್ಮ ದೇಶದಲ್ಲಿ. ಕೆಲವರು ಅಂತ ಹೇಳಿದ್ದಾರೆ. ಬಿಹಾರ, ರಾಜಸ್ಥಾನ ಎಲ್ಲ ರಾಜ್ಯಕ್ಕೆ ನಾಮ ಅವರು ಹೇಳಿದ್ದಾರೆ. ಹೇಳಿದ ಮೇಲೆ ಅವರು ಅಲ್ಲಿ ಯಾರು ಇದಕ್ಕೆ ಕಾರಣ ಅಂತ ತಕೊಂಡು ಬಿಟ್ಟು ಅವ್ರಿಗೆ ಪನಿಷ್ಮೆಂಟ್ 1 year ಇಂಪ್ರಿಸನ್ಮೆಂಟ್ ಅಂತ ಹೇಳಿಲ್ಲ. ಚೀಫ್ ಜಸ್ಟಿಸ್ ಅದು ಹೇಳಿಲ್ಲ. ಅದರಿಂದನೇ ಈಗ ಇನ್ನೂ ಈ ಪದ್ಧತಿ ಇದೆ. ಹಾಗಾದ್ರೆ ಚೀಫ್ ಜಸ್ಟಿಸ್ ಅವರು ಆವತ್ತು ಈಗ ಇನ್ನೂ ಹೋಗ್ತಾ ಇದೆ ಅಂತ ಪ್ರೂವ್ ಆಗಿದೆ. ಅದರಿಂದ ಈ ಮುನ್ಸಿಪಲ್ ಕಮಿಷನರ್ಗೆ 1 ವರ್ಷ ಅವರು ಜೈಲು ಹೋಗ್ಬೇಕಂತ ಹೇಳಿದ್ರೆ ಎಲ್ಲ ಮುನ್ಸಿಪಲ್ ಕಮಿಷನರ್ ಅವರು ಎಲ್ಲ ಕೆಲಸನ್ನು ಅವರು ಸ್ಟಾಪ್ ಮಾಡಿಬಿಟ್ಟು ಈ ಕೆಲಸ ಮಾಡ್ತಾರೆ. ಅದು ಅವರು ಸುಪ್ರೀಂ ಕೋರ್ಟ್ ಜಡ್ಜ್ ಅವರು ದೇ ಹ್ಯಾವ್ ನಾಟ್ ಡನ್ ದಟ್ ಇಂಪಾರ್ಟೆಂಟ್ ವರ್ಕ್. ಅವರು ತಪ್ಪು ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಜಡ್ಜಿ ಇರಬಹುದು, ಅವರು ಸುಪ್ರೀಂ ಕೋರ್ಟ್ ಜಡ್ಜ್ ಅವರು ತಪ್ಪು ಮಾಡಿದ್ದಾರೆ. ಅದರಿಂದ ಇನ್ನು ಈ ಪದ್ಧತಿ ದೇಶದಲ್ಲಿ ಸರ್